ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಬಹಳ ಗರಿಗರಿಯಾಗಿರ್ತಕ್ಕಂಥ ರವೆ ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ನೀವು ಒಂದು 10 ವಡೆ ಬೇಕಿದ್ರೂ ತಿಂದ್ಬಿಡ್ತೀರ. ಅಷ್ಟು ಸಖತ್ತಾಗಿ, ಅಷ್ಟು ಕ್ರಿಸ್ಪಿಯಾಗಿರುತ್ತೆ. ತುಂಬ ಸುಲಭವಾಗಿ ಇದೇ ವಿಧಾನದಲ್ಲಿ ಒಂದು 10 ರಿಂದ 15 ನಿಮಿಷದಲ್ಲೇ ಎಲ್ಲರೂ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಬನ್ನಿ, ಈ ರೀತಿ ಗರಿಗರಿಯಾಗಿರ್ತಕ್ಕಂಥ ರವೆ ವಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀರನ್ನು ಸೇರಿಸಿ ಆದಮೇಲೆ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕುದಿ ಬರಲಿಕ್ಕೆ ಮುಂಚೆನೇ ಯಾವುದೇ ಪದಾರ್ಥಗಳನ್ನ ಸೇರಿಸೋದಕ್ಕೆ ಹೋಗ್ಬಿಡಿ. ಈ ರೀತಿ ಕುದಿ ಬಂದಾದಮೇಲೆ ಸೇರಿಸ್ಕೋಬೇಕಾಗತ್ತೆ. 1 ಟೀ ಸ್ಪೂನ್ ಜೀರಿಗೆನ ಸೇರಿಸ್ಕೊಂಡು ಇದಕ್ಕೆ ಒಣಮೆಣಸಿಕಾಯಿ ಬೀಜ ಏನು ಬರುತ್ತೆ ಆ ಬೀಜಗಳನ್ನ 1 ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 3 ಹಸಿಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ. 1 ಇಂಚಿನಷ್ಟು ಶುಂಠಿನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೂ ಪದಾರ್ಥಗಳನ್ನ ಸೇರಿಸ್ಕೊಂಡು 1 ರಿಂದ 2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಬೇಕಿದ್ರೆ ಕೆಲವರು ಈರುಳ್ಳಿನ ಸೇರಿಸ್ಕೊಳ್ತಾರೆ. ಈರುಳ್ಳಿ ಸೇರಿಸೋದಾದ್ರೆ ನೀವು ತುಂಬ ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ನಾವೀಗ ರವೆನ ಸೇರಿಸ್ಕೋಬೇಕು. ನಾನಿಲ್ಲಿ 1/4 kgಯಷ್ಟು ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ಏನಿದೆ ಆ ಉಪ್ಪಿಟ್ಟು ರವೆನ ತೊಗೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೇರಿಸಿ ಆದಮೇಲೆ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಒಂದು 4 ರಿಂದ 5 ನಿಮಿಷಗಳ ಕಾಲ ರವೆ ಎಲ್ಲ ಚೆನ್ನಾಗಿ ಅರಳಬೇಕು. ಅಲ್ಲಿವರೆಗೂ ಈ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ನೀರನ್ನು ಸೇರಿಸೋದಕ್ಕೆ ಹೋಗಬೇಡಿ. ನಾವು ಉಪ್ಪಿಟ್ಟನ್ನ ಯಾವ ರೀತಿ ಮಾಡ್ತೀವಿ ಆ ಉಪ್ಪಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ಆ ರೀತಿಯಲ್ಲಿ ಚೆನ್ನಾಗಿ ಒಂದು 4 ರಿಂದ 5 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಿ ರವೆ ಎಲ್ಲ ಅರಳಿದ ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ. ಎಣ್ಣೆನ ಸೇರಿಸೋದ್ರಿಂದ ಬಹಳ ನೈಸಾಗಿ ಮೃದುವಾಗಿ ಬರುತ್ತೆ. ಅದಾದಮೇಲೆ ನೀವು ಒಂದು 10 ರಿಂದ 15 ನಿಮಿಷಗಳ ಕಾಲ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಅದಾದಮೇಲೆ ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ನಾದ್ಕೋಬೇಕು. ಈ ರೀತಿ ನಾದ್ಕೊಂಡಾದ ನಂತರ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಉದ್ದಿನ ವಡೆ ಏನಿದೆ ಅದೇ ಆಕಾರದಲ್ಲಿ ಇದನ್ನು ಮಾಡ್ಕೋಬೇಕಾಗತ್ತೆ. ಉದ್ದಿನ ವಡೆ ಆಕಾರದಲ್ಲಿ ಮಾಡಿಕೊಂಡು ಎಣ್ಣೆ ಜೊತೆಯಲ್ಲಿ ಸೇರಿಸಿ ತಿಂತಾ ಇದ್ದರೆ ಗರಿಗರಿಯಾದಂಥ ರವೆ ವಡೆ ರೆಡಿ ಆಗುತ್ತೆ. ನೋಡ್ಬೋದು, ಈ ರೀತಿ ತೂತುಡೆ ಬರುತ್ತಲ್ಲ ಆ ರೀತಿ ಸ್ವಲ್ಪ ಮಧ್ಯದಲ್ಲಿ ಉಂಡೆನ ಮಾಡಿಕೊಂಡು ಈ ರೀತಿ ಹೋಲ್ನ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಒಂದು ಫ್ರೈ ಪ್ಯಾನ್ ಅಥವಾ ಒಂದು ಕಡಾಯಿನಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನೀವು ಅದನ್ನು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಈ ವಡೆಗಳನ್ನ ಸೇರಿಸ್ಬೇಕಾಗತ್ತೆ. ತುಂಬ ಜಾಸ್ತಿ ಉರಿನ ಕೊಟ್ಟರೆ ಒಂದೇ ಸಲ ಮೇಲ್ಗಡೆ ಎಲ್ಲ ಕಪ್ಪಾಗುತ್ತೆ, ಒಳಗಡೆ ಎಲ್ಲ ನಿಮಗೆ ಹಸಿ ಹಸಿ ಆಗಿ ಉಳಿದ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಎಣ್ಣೆ ಕಾದ ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ವಡೆಗಳನ್ನ ಸೇರಿಸ್ಕೊಂಡು ಎರಡೂ ಬದಿನಲ್ಲಿ ಒಂದು 4 ರಿಂದ 5 ನಿಮಿಷಗಳ ಕಾಲ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಯೆಲ್ಲೋ ಕಲರ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಆ ರೀತಿ ಫ್ರೈ ಮಾಡ್ಕೊಂಡಾದ ನಂತರ ಸ್ವಲ್ಪನೂ ಕೂಡ ನಿಮಗೆ ಎಣ್ಣೆನ ಇದು ಹೀರ್ಕೊಳ್ಳೋದಿಲ್ಲ. ಗರಿಗರಿಯಾದಂಥ ರವೆ ವಡೆ ಮನೆಯಲ್ಲೇ ಸುಲಭವಾಗಿ ರೆಡಿ ಆಗುತ್ತೆ. ನೋಡ್ಬೋದು ಯಾವ ರೀತಿ ಕಲರ್ಫುಲ್ಲಾಗಿ ವಡೆ ಬೆಂದಿದೆ ಅಂತ. ಈ ರೀತಿ ಯೆಲ್ಲೋ ಕಲರ್ ಬಂದಾಗ, ಅರಿಶಿಣದ ಕಲರ್ ಬಂದಾಗ ಈ ವಡೆಗಳನ್ನ ತೆಗಿಬೇಕಾಗತ್ತೆ. ಬಿಸಿ ಬಿಸಿ ವಡೆನ ಮಾಡಿಕೊಂಡು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತಿಂತಾಯಿದ್ರೆ ಆಹಾ ಅದ್ಭುತವಾಗಿರುತ್ತೆ. ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ, ನಿಮಗೂ ಕೂಡ ಇದೇ ರೀತಿ ವಡೆ ಮನೆಯಲ್ಲೇ ರೆಡಿ ಆಗುತ್ತೆ. ನಾನು ಮಿಕ್ಕಿರ್ತಕ್ಕಂಥ ವಡೆಗಳನ್ನು ಕೂಡ ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಸುಲಭವಾಗಿ ಗರಿಗರಿಯಾದಂಥ ರವೆ ವಡೆನ ನೀವು ಕೂಡ ಮಾಡ್ಕೋಬೋದು. ಇದೇ ವಿಧಾನದಲ್ಲಿ ನೀವು ಕೂಡ ಮರೆಯದೇ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಇನ್ನೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರ್ತಕ್ಕಂಥವ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ ಈಸಿಯಾಗಿ ಸಿಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.